ಅಪಘಾತ ಅಂತ ಬಿಂಬಿಸೋದಕ್ಕೆ ಪತ್ನಿಯ ಮೇಲೆ ಬೈಕನ್ನು ಕೂಡ ಎತ್ತಾಕಿದ್ದ. ಮರಣೋತ್ತರ ಪರೀಕ್ಷೆಯ ನಂತರ ಇದು ಕೊಲೆ ಅನ್ನೋದು ಸಾಬೀತಾಗಿದೆ. ಬೇರೊಂದು ಮಹಿಳೆಯ ಮೇಲಿನ ಮೋಹದಿಂದ ಪತ್ನಿಯನ್ನ ಈ ರೀತಿಯಾಗಿ ಹತ್ಯೆ ಮಾಡಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಗೋಕಾಕ್ ತಾಲೂಕಿನ ಶಿಂದಿಕುರಬೇಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿ ಸಂತೋಷ್ ತನ್ನ ಪತ್ನಿ ಸಕ್ಕುಬಾಯಿಯನ್ನ ಹತ್ಯೆ ಮಾಡಿದ್ದಾನೆ. ಜೂನ್ 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುರುಗೋಡಿ ಮರಕುಂಬಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರೋ ಸಂದರ್ಭದಲ್ಲಿ ಮುರುಗೋಡಲ್ಲಿ ಒಂದು ಜೀರಾ ಸೋಡಾವನ್ನು ತಗೊಳ್ತಾನೆ. ಜೀರಾ ಸೋಡಾನಲ್ಲಿ ರ್ಯಾಟ್ ಪಾಯ್ಸನ್ ಮತ್ತು ಗಾಜಿನ ಗ್ಲಾಸ್ ಪೌಡರನ್ನು ಹಾಕ್ತಾನೆ. ಪೌಡ್ರನ್ನು ಹಾಕಿ ಹೆಂಡತಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರ ಬಂದು ಜೀರಾ ವಾಟರ್ ಕುಡಿ, ನಿಮಗೆ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನು ಇವನು ಕುಡಿತಾನೆ. ಇನ್ನೊಂದಲ್ಲಿ ಕುಡಿದ ನಂತರ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸಿಲ್ತಿ ಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿಗೆ ಹುಷಾರು ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ ಅಲ್ಲಿನೇ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ. ಕುತ್ತಿಗೆಗೆ ಸ್ಟ್ರಾಂಗ್ಲೇಟ್ ಮಾಡಿಬಿಟ್ಟು ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ನಾವು ಇಂಥಗೆ ಆಕ್ಸಿಡೆಂಟಲ್ಲಿ ಬಿದ್ದಿದ್ದೀವಿ ಅಂತ ತಿಳಿಸಿರ್ತಾನೆ. ಅಪಘಾತ ಅಂತ ಬಿಂಬಿಸೋದಕ್ಕೆ ಪತ್ನಿಯ ಮೇಲೆ ಬೈಕನ್ನು ಕೂಡ ಎತ್ತಾಕಿದ್ದ. ಮರಣೋತ್ತರ ಪರೀಕ್ಷೆಯ ನಂತರ ಇದು ಕೊಲೆ ಅನ್ನೋದು ಸಾಬೀತಾಗಿದೆ. ಬೇರೊಂದು ಮಹಿಳೆಯ ಮೇಲಿನ ಮೋಹದಿಂದ ಪತ್ನಿಯನ್ನ ಈ ರೀತಿಯಾಗಿ ಹತ್ಯೆ ಮಾಡಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಗೋಕಾಕ್ ತಾಲೂಕಿನ ಶಿಂದಿಕುರಬೇಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿ ಸಂತೋಷ್ ತನ್ನ ಪತ್ನಿ ಸಕ್ಕುಬಾಯಿಯನ್ನ ಹತ್ಯೆ ಮಾಡಿದ್ದಾನೆ. ಜೂನ್ 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುರುಗೋಡಿ ಮರಕುಂಬಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರೋ ಸಂದರ್ಭದಲ್ಲಿ ಮುರುಗೋಡಲ್ಲಿ ಒಂದು ಜೀರಾ ಸೋಡಾವನ್ನು ತಗೊಳ್ತಾನೆ. ಜೀರಾ ಸೋಡಾನಲ್ಲಿ ರ್ಯಾಟ್ ಪಾಯ್ಸನ್ ಮತ್ತು ಗಾಜಿನ ಗ್ಲಾಸ್ ಪೌಡರನ್ನು ಹಾಕ್ತಾನೆ. ಪೌಡ್ರನ್ನು ಹಾಕಿ ಹೆಂಡತಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರ ಬಂದು ಜೀರಾ ವಾಟರ್ ಕುಡಿ, ನಿಮಗೆ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನು ಇವನು ಕುಡಿತಾನೆ. ಇನ್ನೊಂದಲ್ಲಿ ಕುಡಿದ ನಂತರ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸಿಲ್ತಿ ಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿಗೆ ಹುಷಾರು ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ ಅಲ್ಲಿನೇ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ. ಕುತ್ತಿಗೆಗೆ ಸ್ಟ್ರಾಂಗ್ಲೇಟ್ ಮಾಡಿಬಿಟ್ಟು ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ನಾವು ಇಂಥಗೆ ಆಕ್ಸಿಡೆಂಟಲ್ಲಿ ಬಿದ್ದಿದ್ದೀವಿ ಅಂತ ತಿಳಿಸಿರ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.